ಹರಿ ಓಂ. ಇವತ್ತಿನ ಸತ್ಸಂಗದಲ್ಲಿ ವೇದ ಭಾರತೀಯ ಅಧ್ಯಕ್ಷರಾದ ಶ್ರೀ ಅಶೋಕ್ ಕುಮಾರ್ ನಾಡಿಗ್ ಅವರು ಮಂತ್ರಾರ್ಥವನ್ನು ಹೇಳ್ತಾರೆ. ಅಶೋಕ್ ಜಿ, ನಿಮಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ಇವತ್ತು ಸ್ವಸ್ತಿ ವಾಚನ ಮಂತ್ರದ ಮುಂದಿನ ಮಂತ್ರಗಳನ್ನು ನೋಡೋಣಂತೆ. ಆಗಲೇ ಹೇಳಿದಾಗೆ ಸ್ವಸ್ತಿ ವಾಚನ ಅಂತ ಹೇಳಿ ಅಂತಂದ್ರೆ ಎಲ್ಲರಿಗೂ ಅಸ್ತಿ ಒಳ್ಳೆಯದಾಗಲಿ ಅಂತ ಹೇಳುವಂತಹ ಒಂದಷ್ಟು ಮಂತ್ರಗಳು. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆಯನ್ನು ತುಂಬಿಕೊಂಡು ಇನ್ನೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹೇಳುವಂತಹ ಒಂದು ಮನೋಭಾವ ನಮ್ಮ ಭಾರತೀಯ ಪರಂಪರೆಯಲ್ಲಿ ಮಾತ್ರ ಬೆಳೆದು ಬಂದಿರುವಂಥದ್ದು. ಎಲ್ರಿಗೂ ಒಳ್ಳೆಯದಾಗಲಿ, ಸರ್ವೇ ಭವಂತು ಸುಖಿನಃ ಅಂತ ಹೇಳಿ ಅಂತ ಅಂದ್ರೆ ಎಲ್ಲರೂ ಚೆನ್ನಾಗಿರ್ಲಿ ಅಂತ. ಎಲ್ಲರೂ ಚೆನ್ನಾಗಿದ್ರೆ ಆ ಎಲ್ಲರಲ್ಲೂ ನಾನು ಇರ್ತೀನಿ, ನಾನು ಚೆನ್ನಾಗಿರ್ತೀನಿ ಅಂತ ಅನ್ನುವಂತಹ ಒಂದು ಉದಾತ್ತವಾದಂತಹ ಚಿಂತನೆ. ಹಾಗಾಗಿ ಸ್ವಸ್ತಿ ಮಿತ್ರ ವರುಣ, ಸ್ವಸ್ತಿ ಪತ್ಯೆ ರೇವತಿ, ಸ್ವಸ್ತಿನ ಇಂದ್ರಶ್ಚ ಅಗ್ನಿಶ್ಚ, ಸ್ವಸ್ತಿನೋ ಅಧಿತೆ ಕೃದಿ ಅಂತ ಹೇಳಿ ಅಂತ ಇವತ್ತು ಒಂದು ಅರ್ಥ ಜಿಜ್ಞಾಸೆಗೆ ಇಟ್ಕೊಂಡಂತಹ ಒಂದು ಮಂತ್ರ. ಇಲ್ಲಿ ಒಂದಷ್ಟು ಮಿತ್ರ, ವರುಣ, ರೇವತಿ, ಇಂದ್ರ, ಅಗ್ನಿ ಅಂತೆಲ್ಲ ಹೇಳಿ ಒಂದಷ್ಟು ಪದಗಳೆಲ್ಲ ಇದೆ. ಆ ಪದಗಳ ಮೂಲ ರೂಪದ ಅರ್ಥವನ್ನ ತಿಳಿದುಕೊಂಡ್ರೆ ಅವಾಗ ನಾವು ಭಗವಂತ ಯಾರು, ದೇವತೆಗಳು ಯಾರು ಅಂತ ಹೇಳಿ ಅಂತ ಗೊತ್ತಾಗತ್ತೆ. ಪದೇ ಪದೇ ಹೇಳ್ತಾ ಇರ್ತೀನಿ, ಭಗವಂತ ಇರೋನು ಒಬ್ಬನೇ. ದೇವತೆಗಳು ಅಂದ್ರೆ ದೇವೋ ದಾನಾತ್ ಅಂತ ಹೇಳಿ ಅಂತ ಅಂದ್ರೆ ಯಾರು ತಮ್ಮಲ್ಲಿರುವ ಒಳ್ಳೆಯದನ್ನ ಇತರರಿಗೆ ಕೇಳದೆಯೇ ಕೊಡ್ತಾರೋ ಅವರೆಲ್ಲ ದೇವತೆಗಳು ಅಂತ ಅನಿಸ್ಕೋತಾರೆ. ಹಾಗಾಗಿ ಪಂಚಭೂತಗಳನ್ನು ಕೂಡ ದೇವತೆಗಳು ಅಂತ ಹೇಳಿ ಅಂತ ನಾವು ಕರೆದು ಪೂಜಿಸ್ತೇವೆ ನಾವು. ಅಂದ್ರೆ ಅಗ್ನಿ, ವಾಯು, ಜಲ, ಪೃಥ್ವಿ, ಆಕಾಶ ಇವೆಲ್ಲ ನಾವು ಕೇಳಲಿ ಬಿಡ್ಲಿ ಅವು ಎಲ್ಲದನ್ನು ನಮಗೆ ಬೇಕಾದಂಥ ಅನುಕೂಲತೆಗಳನ್ನು ಒದಗಿಸ್ತಾ ಇದೆ. ಪದೇ ಪದೇ ಇದನ್ನ ಹೇಳ್ತಾ ಇರ್ತೀನಿ, ಏಕೆಂದರೆ ಅದು ಸ್ವಲ್ಪ ಗಮನದಲ್ಲಿರಬೇಕು ಅಂತ ಹೇಳಿದ್ದ. ಯಾಕೆ ಅಷ್ಟೆಲ್ಲ ಹೇಳಿದ್ಮೇಲೆ ಭಗವಂತ ಅಂತ ಒಂದು ಪದ ಹೇಳ್ಬಿಟ್ರೆ ಆಗುತ್ತಲ್ಲ ಅಂತ ಹೇಳ್ಬೋದು. ಆದರೆ ಈಗ ನೋಡಿ, ಈಗ ನಾನಿದ್ದೀನಿ, ಚಿಕ್ಕವನಾಗಿದ್ದಾಗ ಬಾಲಕ, ಆಮೇಲಿಂದ ಯೌವನಕ್ಕೆ ಬಂದೆ. ಅಲ್ಲಿವರೆಗೂ ಏನಾಗಿತ್ತು, ಯಾರಿಗೋ ಚಿಕ್ಕಪ್ಪ ಅಂತ ಅನಿಸ್ಕೋತಾ ಇದ್ದೆ, ಯಾರಿಗೋ ದೊಡ್ಡಪ್ಪ ಅಂತ ಅನಿಸ್ಕೋತಾ ಇದ್ದೆ. ಮದುವೆ ಆಯಿತು, ಅಪ್ಪ ಅದೇ, ಮಾವ ಅದೇ, ಹೀಗೆ ಮನುಷ್ಯ ಒಬ್ಬನೇ. ಅದೇ ತರಹದಲ್ಲಿ ಭಗವಂತನ ಗುಣಸ್ವರೂಪಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಹೆಸರನ್ನೆಲ್ಲ ಇಟ್ಟಿದ್ದಾರೆ. ಮಿತ್ರ, ವರುಣ ಅಂತ ಹೇಳಿ ಅಂತ ಅಂದರೆ ಪ್ರಾಣ, ಉದಾನ, ವಾಯುಗಳದ್ದು ಪ್ರಾಣೋಪಾನ ವ್ಯಾನೋದಾನ ಸಮಾನಸ ಪ್ರಾಣ ಅಂತ ಹೇಳಿ ಅಂತ ನಾವು ಅಗ್ನಿಹೋತ್ರ ಮಾಡುವಾಗೆಲ್ಲ ಹೇಳ್ತೀವಿ. ಇವೆಲ್ಲ ನಮಗೆ ಬೇಕು. ಯಾಕೆಂದರೆ ಆರೋಗ್ಯವಂತನಾಗಿರೋದಕ್ಕೆ ಆಯುರ್ವೇದದ ಪ್ರಕಾರ ಈ ಒಂಥರ ಪಂಚವಾಯುಗಳು ಇರಬೇಕು ಅಂತ ಹೇಳಿ ಅಂತ. ಹಾಗಾಗಿ ಅಂತಹ ವಾಯುಗಳು ನಮ್ಮನ್ನೆಲ್ಲ ಪ್ರಚೋದಿಸಲಿ. ಏನು ಪ್ರಚೋದನೆ ಮಾಡೋದು ಅಂತಂದ್ರೆ ಏನೋ ಕೆಟ್ಟ ಕೆಲಸಕ್ಕಲ್ಲ, ನಮ್ಮಲ್ಲಿರುವಂತಹ ಅಂಗಾಂಗಗಳನ್ನ, ನಮ್ಮಲ್ಲಿರುವಂತಹ ಶಕ್ತಿಯನ್ನ, ಬುದ್ಧಿಯನ್ನ ಈ ಜಗತ್ತಿನ ಕಲ್ಯಾಣಕ್ಕಾಗಿ ಉಪಯೋಗಿಸ್ಬೇಕು. ಹಾಗೆ ಉಪಯೋಗವಾಗುವಂತೆ ನಮಗೆ ಪ್ರಚೋದನೆ ಆಗಲಿ ಅಂತ ಹೇಳಿ ಅಂತ. ಅಧಿತೆ ಕೃತಿ ಅಂತ ಹೇಳಿ ಅಂತ ಇದೆ. ಅಧಿತೆ ಅಂತಂದ್ರೆ ಅಖಂಡಿತವಾದಂತಹ ವಿದ್ಯೆ. ಯಾವುದೇ ಒಂದು ವಿದ್ಯೆಯನ್ನು ನಾವು ತಿಳ್ಕೊಂಡ್ರೂ ಅದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು. ಅವಾಗೇನಾಗುತ್ತೆ, ನಮ್ಮ ಜ್ಞಾನ ಹೆಚ್ಚಾಗುವುದಲ್ಲದೇ, ತಿಳುವಳಿಕೆ ಹೆಚ್ಚಾಗುವುದಲ್ಲದೇ ಇನ್ನೊಬ್ಬರಿಗೆ ಉಪಕಾರಿಯಾಗುತ್ತೆ ಆ ವಿದ್ಯೆ. ಹಾಗಾಗಿ ಯಾವುದೇ ಒಂದು ವಿಷಯದ ಬಗ್ಗೆ ಸಂಪೂರ್ಣ ಜ್ಞಾನವನ್ನ ಹೊಂದಬೇಕು ಅಂತ ಹೇಳಿ ಅಂತ. ರೇವತಿ ಅಂತನ್ನುವಂತಹ ಒಂದು ಪದವಿದೆ. ನಾನು ಪದ ವಿಂಗಡಣೆ ಮಾಡಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಅಂತಂದ್ರೆ ಬಹುಧನಯುಕ್ತಳಾದಂತಹ ಅಂತ ಹೇಳಿ ಅಂತ. ಅದು ರೇವತಿ ಅಂತ ಅನ್ನೋದು ಸ್ತ್ರೀಲಿಂಗದ ಪದ ಆದ್ರಿಂದ ಅದು ಬಹುಧನಯುಕ್ತಳಾದ ಅಂತ ಬರುತ್ತಷ್ಟೇ. ಇಲ್ಲಿ ಭಗವಂತನಲ್ಲಿ, ದೇವತೆಗಳಲ್ಲಿ ಸ್ತ್ರೀಲಿಂಗ, ಪುಲ್ಲಿಂಗ ಅವೆಲ್ಲ ಏನೂ ಇಲ್ಲ. ಅದು ಭಾಷೆಯ ವೈವಿಧ್ಯತೆಯಿಂದಾಗಿ ಹಾಗೆ ಬರುತ್ತೆ ಅಷ್ಟೇ ಹೊರತು ಅದನ್ನ ಹೆಚ್ಚಿಗೆ ವೈಭವೀಕರಿಸುವಂಥ ಪ್ರಮೇಯ ಬರೋದಿಲ್ಲ. ಹೇಗೆ ಅಂದರೆ ಧನಕ್ಕೆ ಅಧಿಪತಿಯಾದಂತಹ ಅಥವಾ ಬಹುಧನಯುಕ್ತಳಾದಂತಹ ಅಂದರೆ ಕೊಟ್ಬಿಡು ಅಂತ ಕೇಳಿದ್ರೆ ಆಗಲಿಲ್ಲ. ನಾವು ಯೋಗ್ಯ ಮಾರ್ಗದಲ್ಲಿ ಗಳಿಸುವಂತಹ ಪತ್ಯೆ ಅಂತ ಹೇಳಿ ಅಂತ ಬಂದಿದೆ. ಪತ್ಯೆ ರೇವತಿ ಅಂತ ಹೇಳಿ ಅಂತ.
ಅಂದ್ರೆ ಧನವನ್ನೂ ಕೂಡ ನಾವು ಸರಿಯಾದ ಮಾರ್ಗದಲ್ಲಿ ಬಳಸಬೇಕು ಅಂತ ಹೇಳಿ ಅಂತ. ಅವಾಗ ಎಷ್ಟು ಧನ ಬರುತ್ತೋ ಅಷ್ಟು, ಧನ ಅಂತಂದ್ರೆ ಸಂಪತ್ತು, ಬರೀ ದುಡ್ಡೊಂದೇ ಅಲ್ಲ. ಈಗ ನೀವು ಇಷ್ಟು ಜನ ಕೂತಿದ್ದೀರಾ, ಒಂದು 30 ಜನ ಕೂತಿದ್ದೀರಾ, ಇಷ್ಟು ಜನ ಯಾವುದೋ ಒಂದು ಕೆಲಸಕ್ಕಾಗಿ ಒಂದು ಕರೆ ಮೇಲೆ ಬಂದಿದ್ದೀರಾ ಅಂತಂದ್ರೆ ಇಲ್ಲಿ ಎಲ್ಲ ಸಹೋದರ ಸಹೋದರಿಯರು, ಅಕ್ಕ ತಂಗಿ, ಅಣ್ಣ ತಮ್ಮ ಅಂತ ಅನ್ನುವಂತಹ ಭಾವನೆಯಿಂದ ಬಂದಿದ್ರು ಅಂತಂದ್ರೆ ಈ ಒಂದು ಅವಿನಾಭಾವ ಸಂಬಂಧ ಇದೆಯಲ್ಲ, ಅದೂ ಕೂಡ ಸಂಪತ್ತೇ. ಹೀಗೆ ಯೋಚನೆ ಮಾಡಬೇಕು. ಅವಾಗ ಏನಾಗುತ್ತೆ ಅಂತಂದ್ರೆ ನಮ್ಗೆ ಉಪಯೋಗ ಆಗುತ್ತೋ ಬಿಡುತ್ತೋ ಅಂತ ಅನ್ನೋದಲ್ಲ. ಈಗ ನೋಡಿ, ಸುಮ್ಮನೆ ಉದಾಹರಣೆಗೆ ತಗೋಣಂತೆ, ಯಾರಿಗೂ ಏನು ತೊಂದರೆ ಆಗೋದು ಬೇಡ, ಯಾರಿಗಾರು ಏನಾದರೂ ತೊಂದರೆ ಆದಾಗ ಇನ್ನೊಬ್ರು ಸಹಾಯಕ್ಕೆ ಬರ್ತಾ ಇರ್ತಾನೆ, ಅವಾಗ ಏನಾಗುತ್ತೆ, ಅದು ಒಂದು ಸಂಪತ್ತು. ಅದು ಹಾಗೆ ಆ ಥರ ಈ ಒಂದು ನಾವು ಧನವನ್ನು ಗಳಿಸುವಂತಹ ರೀತಿಯ ಆ ವಿಧಾನದಲ್ಲಿ, ಒಳ್ಳೆಯ ವಿಧಾನದಲ್ಲಿರಲಿ, ಅಂತಹ ಪ್ರಚೋದನೆಯನ್ನು ನೀಡು ಅಂತ. ಇಲ್ಲದೆ ಇದ್ರೆ ಗೊತ್ತೇ ಇರುತ್ತೆ ನಿಮಗೆ, ನಮಗೆ ಒಳಗಡೆ ಹೆದರಿಕೆ ಆಗ್ತಾ ಇರುತ್ತೆ. ಯಾವತ್ತು ಸಿಕ್ಕಾಕೋತೀವೋ, ಯಾವತ್ತು ಇಡಿಯವ್ರು ಬರ್ತಾರೋ, ಯಾವತ್ತು ಪೊಲೀಸ್ನವ್ರು ಹಿಡಿತಾರೋ, ಅಥವಾ ಇನ್ನೇನಾಗುತ್ತೆ, ಕಳ್ಳಕಾಕರು ಹಿಡ್ಕೊಂಡು ಹೋಗ್ತಾರೋ, ಅಥವಾ ಲಾಯರಿಗೆ ಕೊಡಬೇಕಾಗುತ್ತೋ ಅಂತ ಹೇಳಿ ಅಂತ. ಅದರಿಂದ ಆ ಥರ ಪ್ರಚೋದನೆ ಆಗಲಿ ಅಂತ ಇಂದ್ರ ಅಂತನ್ನುವಂಥ ಪದ ಇದೆ. ಇಂದ್ರ ಅಂತಂದ್ರೇನು? ಇದಿ ಪರಮೈಶ್ವರ್ಯ ಅಂತ ಹೇಳಿ ಅಂತ ಭಗವಂತನ ಇನ್ನೊಂದು ಹೆಸರು. ಯಾಕೆಂದ್ರೆ ಭಗವಂತ ಸರ್ವಶಕ್ತ, ಅವನೇ ಈ ಸಂಪತ್ತನ್ನೆಲ್ಲ ಮಾಡಿರೋದು, ಸೃಷ್ಟಿ ಮಾಡಿರೋದು. ಹಾಗಾಗಿ ಮೊಟ್ಟ ಮೊದಲ ಆದ್ಯತೆ ಅಥವಾ ಹಕ್ಕು ಯಾರಿಗಿದೆ ಅಂದ್ರೆ ಭಗವಂತನಿಗೆ. ನಾವಿಲ್ಲಿ ವಾರಸ್ದಾರಷ್ಟೇ ಇರ್ತೀವಿ, ಒಂದು 50 ವರ್ಷ 100 ವರ್ಷ ಇರ್ತೀವಿ ವಾರಸ್ದಾರ. ಆಮೇಲೆ ಏನು ಮಾಡ್ತೀವಿ, ತೊಗೊಂಡು ಹೋಗೋಕ್ಕಾಗತ್ತಾ? ಕೊಟ್ಬಿಟ್ಟು ಹೋಗ್ತೀವಿ ಅಷ್ಟೇ. ಇದೆಲ್ಲ ಭಗವಂತಂದೇನೆ. ಅವಾಗ ಏನಾಗುತ್ತೆ, ಯಾಕೆ ಈ ಭಾವನೆ ಬೇಕು ಅಂತಂದ್ರೆ ನಾವೆಲ್ಲ ಇರುವಂತಹ ಸಂಪತ್ತನ್ನು ಹಂಚಿಕೊಂಡು ಬಾಳಲಿ ಅಂತ ಅನ್ನುವಂತಹದ್ದು. ಹಾಗೆ ಅಗ್ನಿ ಅಂತಿದೆ. ಅಗ್ನಿ ಅಂದ್ರೇನು? ಅಗೀಗತವು ಅಂತ, ಪ್ರಚೋದನೆಯನ್ನ ಮಾಡುವಂತಹವನು, ಮುನ್ನಡೆಸುವವನು ಅಂತ ಹೇಳಿ ಅಂತ ಆ ಒಂದು ಪದ ಬರುತ್ತೆ. ಯಾರು ಮುನ್ನಡೆಸ್ತಾರೆ? ಭಗವಂತನೇ. ಹಾಗಾಗಿ ನಮ್ಮಲ್ಲೆಲ್ಲರಿಗೂ ಕೂಡ ಒಳ್ಳೆಯ ದಾರಿಯಲ್ಲಿ ಸಂಪತ್ತು, ಈಗ ಒಂದು ಭಾವಾರ್ಥ ಹೇಳ್ತೀನಿ, ಪದಶಃ ಅರ್ಥ ಹೇಳಿದೆ, ನಮ್ಮೆಲ್ಲರನ್ನೂ ಕೂಡ ಒಳ್ಳೆಯ ರೀತಿಯಲ್ಲಿ ಸಂಪಾದನೆಯನ್ನ ಮಾಡುವಂತೆ ನಮಗೆ ಪ್ರಚೋದನೆಯನ್ನ ನೀಡಲಿ, ನಮಗೆ ಕಲ್ಯಾಣಕಾರಿಯಾಗಿರಲಿ, ಸುಖಕಾರಿಯಾಗಿರಲಿ ಅಂತ ಅನ್ನುವಂಥದ್ದು. ಹಂಗಂತ ಬೇಡ್ಕೊಂಬಿಟ್ರೆ ಆಗೋಯ್ತಾ? ದಿನ ಅಗ್ನಿಹೋತ್ರ ಮಾಡ್ಬಿಟ್ರೆ ಆಗೋಯ್ತಾ? ಅಂದ್ರೆ ಈ ಗುಣಗಳೆಲ್ಲ ಭಗವಂತನಲ್ಲಿ ಇದೆ. ಆ ಗುಣಗಳನ್ನು ನಾವು ಪ್ರತಿದಿನ ಜ್ಞಾಪಿಸ್ಕೊಳ್ಳೋದ್ರಿಂದ ಆ ಗುಣಗಳು ನಮ್ಮಲ್ಲೂ ಇಳಿಯತ್ವೆ, ನಾವು ದೈವತ್ವಕ್ಕೆ ಏರ್ತೀವಿ ಅಂತನ್ನುವಂತಹ ಮನೋಭಾವ. ಮುಂದಿನ ಮಂತ್ರಕ್ಕೆ ಹೋಗೋಣಂತೆ. ಇದು ತುಂಬಾ ಚೆನ್ನಾಗಿರುವಂತಹ ಮಂತ್ರ, ತುಂಬಾ ಅರ್ಥಪೂರ್ಣವಾಗಿರುವಂತಹ ಮಂತ್ರ. ಸ್ವಸ್ತಿ ಪಂಥ ಮನುಚರೇಮ ಸೂರ್ಯ ಚಂದ್ರಮಸಾವಿವ ಪುನರ್ಧದತಾಗ್ನತ ಜಾನತ ಸಂಗಮೇಮಹಿ ಅಂತ ಹೇಳಿ ಅಂತ. ನೀವು ಒಂದೊಂದು ಯಾವ ಪದಕ್ಕೆ ಒತ್ತು ನೀಡ್ತಿರೋ ಅದರಂತೆ ಅರ್ಥ ವ್ಯತ್ಯಾಸ ಆಗ್ತಾ ಇರುತ್ತೆ. ಹಾಗೆ ಅದನ್ನ ತಿಳ್ಕೋಬೇಕು. ಇಲ್ಲಿ ಸ್ವಸ್ತಿ ಪಂಥಾಂ ಅನುಚರೇಮ ಅಂತ ನೋಡಿ, ಎಂತಹ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ವೇದ ಮಂತ್ರದಲ್ಲಿ ಅಂತಂದ್ರೆ, ನಿಮಗೆ ಯಾವುದು ಒಳ್ಳೆಯ ದಾರಿ ಅಂತ ಕಾಣುತ್ತೋ ಅದರಲ್ಲಿ ನಡೆಯಿರಿ ಅಂತ. ಹೀಗೇ ಹೋಗು ಹಾಗೆ ಹೋಗು ಅಂತ ಖಂಡಿತವಾಗ್ಲೂ ಹೇಳಲಿಲ್ಲ. ಆಮೇಲೆ ನಿಮ್ಮ ದಾರಿಯನ್ನ ನೀವೇ ಆರಿಸಿಕೊಳ್ಳಿ ಅಂತನ್ನುವಂತಹ ಸ್ವಾತಂತ್ರ್ಯವನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಸೃಷ್ಟಿಯ ನಿಯಮಕ್ಕೆ ಅನುಗುಣವಾಗಿ ನನ್ನ ಒಂದು ಜೀವನದ ಉದ್ದೇಶ ಏನಿದೆಯೋ ಅದನ್ನ ಸಾಫಲ್ಯಗೊಳಿಸೋದಕ್ಕೋಸ್ಕರ ಯಾವುದಾದ್ರೂ ಒಂದು ಒಳ್ಳೆಯ ದಾರಿಯನ್ನ ಕಂಡುಕೊಳ್ಳಿ ಅಂತನ್ನುವಂತಹ ಮಾತು. ಆದರೆ ಅದಕ್ಕೆ ಹೇಗೆ ಅಂತ ಅನ್ನೋದಕ್ಕೆ ಒಂದು ಉಪಮೆ ಕೊಡ್ತಾ ಇದ್ದಾರೆ, ಅಂದ್ರೆ ಉದಾಹರಣೆ ಕೊಡ್ತಾ ಇದ್ದಾರೆ. ಸೂರ್ಯ ಚಂದ್ರ ಮಸಾವಿವ ಅಂತ ಹೇಳಿ ಅಂತ. ಸೂರ್ಯ ಚಂದ್ರ ನಮಗೆಲ್ಲರಿಗೂ ಗೊತ್ತು. ಯಾವತ್ತಾದರೂ ಅವರು ತಮ್ಮ ಕಕ್ಷೆಯನ್ನ ಬಿಟ್ಟು ಬೇರೆ ಕಕ್ಷೆಯಲ್ಲಿ ಹೋಗಿದ್ದಾರಾ? ಯೋಚನೆ ಮಾಡ್ಕೊಳ್ಳಿ. ಬೇರೆ ಕಕ್ಷೆಯಲ್ಲಿ ಹೋದರೆ ಈ ತರಹ ದಿನ ಬೆಳಗು ಹಗಲು ರಾತ್ರಿ, ಆಮೇಲಿಂದ ಋತು ಆಯನ ಸಂವತ್ಸರ ಇವು ಯಾವೂ ಆಗೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಇವತ್ತು ಭಾನುವಾರ, ಇವತ್ತು ನ್ಯಾಷನಲ್ ಹಾಲಿಡೇ ಅಂತ ರಜಾ ತಗೊಂಡಿದ್ದಾರಾ? ಇಲ್ಲ. ಇವತ್ತು ಸ್ವಲ್ಪ ಚಳಿಗಾಲ, ನಾನು 7 ಗಂಟೆಗೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ಯಾವತ್ತಾದರೂ ನಿಧಾನಕ್ಕೆ ಬಂದಿದ್ದಾರಾ? ಇಲ್ಲ. ಅಂದ್ರೆ ಇವ್ರನ್ನೆಲ್ಲ ನೋಡಿದಾಗ ನಮಗೆ ಪ್ರಚೋದನೆ. ಹಿಂದಿನ ಮಂತ್ರದಲ್ಲಿ ಹೇಳಿದ್ವಲ್ಲ, ಯಾವ ಗುಣ ಸೂರ್ಯನಲ್ಲಿದೆ ಆ ಗುಣವನ್ನು ನಾನು ಇಳಿಸ್ಕೋಬೋದಾ ಅಂತ. ಸುಮ್ಮನೆ ಸ್ಥೂಲವಾಗಿ ನೋಡ್ತು ಅಂತಂದ್ರೆ, ಅಥವಾ ವ್ಯಾವಹಾರಿಕವಾಗಿ ಅಥವಾ ಭೌತಿಕವಾಗಿ ನೋಡಿದ್ರೆ ಸೂರ್ಯ ಏನು ಕೊಡ್ತಾನಪ್ಪ? ಪ್ರಕಾಶವನ್ನು ಕೊಡ್ತಾನೆ, ಬೆಳಕನ್ನ ಕೊಡ್ತಾನೆ, ಶಾಖವನ್ನ ಕೊಡ್ತಾನೆ. ಆ ಬೆಳಕು ಶಾಖದಿಂದನೇ ಇಡೀ ಸೃಷ್ಟಿ ನವಚೈತನ್ಯಯುತವಾಗಿ ಬಾಳುತ್ತೆ, ಬೆಳಗತ್ತೆ. ಹಾಗಾಗಿ ಅದನ್ನ ಸ್ವಲ್ಪ ಆಧ್ಯಾತ್ಮಿಕವಾಗಿ ನೋಡ್ತು ಅಂತಂದ್ರೆ, ಬೆಳಕು ಅಂದ್ರೇನು? ಜ್ಞಾನ. ಹಾಗಾಗಿ ನಾವು ಕೂಡ
ಹಗಲಿನ ಹೊತ್ತಿನಲ್ಲಿ ಸೂರ್ಯರಂತೆ ಹೊಳೆಯಬೇಕು, ರಾತ್ರಿಯ ಹೊತ್ತರಲ್ಲಿ ಚಂದ್ರನಂತೆ ಹೊಳೆಯಬೇಕು ಅಂತ. ಅಂದ್ರೆ ಚಂದ್ರನಂತೆ ಬೆಳಕನ್ನು ನೀಡಬೇಕು ಅಂತ. ಆ ತರಹದ ಒಂದು ಅಂದ್ರೆ ಒಂದು ಧರ್ಮ ಮಾರ್ಗದಲ್ಲಿ ಚಲಿಸುವಂತಹ ಒಂದು ಇದು ಏನು ಅಂದ್ರೆ ಸೂರ್ಯ ಚಂದ್ರರು ಅಂದ್ರೆ ಸದೃಶರಾಗಿ ಏನು ಅವ್ರು ಇರೋದ್ರಿಂದಲೇ ನಮಗೆ ಈ ಒಂದು ಸುಖವಾದಂತಹ ವಾತಾವರಣ ಇದೆ. ಆದ್ದರಿಂದ ಸೂರ್ಯ ಚಂದ್ರರು ಹೇಗೆ ಒಂದು ಕಕ್ಷೆಯಲ್ಲಿ ಪ್ರತಿದಿನ ತಪ್ಪದಲ್ಲಿ ನಿರಂತರವಾಗಿ ಸಾವಿರಾರು ವರ್ಷಗಳಿಂದ ಸುತ್ತುತ್ತಾ ಇದ್ದಾರೋ, ಆ ತರಹ ನಾವು ಕೂಡ ಒಂದು ಒಳ್ಳೆಯ ದಾರಿಯನ್ನು ಆರಿಸ್ಕೊಂಡು ಆ ದಾರಿಯಲ್ಲಿ ನಡೆಯುವಂತರಾಗೋಣ ಅಂತ ಹೇಳಿದ. ಏನಾಗುತ್ತೆ? ಪುನರ್ಧದತ ಜ್ಞತ ಅಂತ ಹೇಳಿ ಅಂತ. ಜಾನತ ಸಂಗಮೇಮಹಿ. ಜಾನತ ಅಂದ್ರೆ ಯಾರು ತಿಳುವಳಿಕಸ್ಥರಾಗಿದ್ದಾರೋ, ಯಾರು ವಸ್ತು ವಿಷಯಗಳ ಪದಾರ್ಥಗಳನ್ನು ತಿಳ್ಕೊಂಡಿದ್ದಾರೋ, ಯಾರು ಸೃಷ್ಟಿಯ ನಿಯಮಗಳನ್ನು ಅರ್ಥಕೊಂಡಿದ್ದಾರೋ, ಯಾರು ಭಗವಂತನ ಗುಣ ಸ್ವಭಾವವನ್ನು ಅರ್ಥಕೊಂಡಿದ್ದಾರೋ, ಯಾರು ಪದಾರ್ಥಗಳ ಉಪಯೋಗವನ್ನು ಅರ್ಥಕೊಂಡಿದ್ದಾರೋ, ಹಾಗಾಗಿ ಅವರ ಸಂಗಮೇಮಹಿ, ಅವರ ಸಂಘದಲ್ಲಿರೋಣ ಅಂತ ಹೇಳಿ. ಒಂದು ಮಾತ್ರ ಬರುತ್ತೆ, ಕೃಣ್ವಂತೋ ವಿಶ್ವಮಾರ್ಯಂ ಅಂತ ಹೇಳಿ ಅಂತ. ಅಂದ್ರೆ ಇಡೀ ಪ್ರಪಂಚದಲ್ಲಿ ಇರೋರನ್ನೆಲ್ಲರನ್ನು ಆರ್ಯರನ್ನಾಗಿ ಮಾಡೋಣ ಅಂತ. ಆರ್ಯರು ಅಂದ್ರೆ ಯಾರು? ಆರ್ಯರು ಅಂತಂದ್ರೆ ನೀವು ಜೆಂಟಲ್ಮನ್ ಅಂತ ಹೇಳ್ತೀರಲ್ಲ, ಅವರು ಆರ್ಯರು. ಸುಮ್ಮನೆ ಒಂದು ತುಂಬಾ ಸಲೀಸಾಗಿ ಹೇಳೋದಾಯ್ತು. ಆದರೆ ಅದಕ್ಕೊಂದು ವ್ಯಾಖ್ಯಾನ ಒಂದಾದರೆ, ಯಾರು ಇನ್ನೊಬ್ಬರ ದುಃಖದವನ್ನ ತಾವು ಸಂತೋಷ ಪಡುವುದಿಲ್ಲವೋ ಅವರು ಆರ್ಯರು. ಇನ್ನೊಬ್ಬ ದುಃಖ ಪಡ್ತೀಯಾನೆ, ಕಷ್ಟದಲ್ಲಿದ್ದಾನೆ ಅಂದರೆ ನಾವು ಸಂತೋಷ ಪಡಬಾರದು, ಅವನು ಆರ್ಯ. ಇನ್ನೊಬ್ಬರಿಗೆ ಯಾರು ತೊಂದರೆಯನ್ನು ಮಾಡೋದಿಲ್ವೋ ಅವನು ಆರ್ಯ. ಯಾವ ಕೆಲಸವನ್ನು ಮಾಡುವುದರಿಂದ ನನಗೆ ನೋವಾಗುತ್ತನ್ನೋ ಅದನ್ನು ಇನ್ನೊಬ್ರಿಗೆ ಮಾಡದೇ ಇರೋನು ಆರ್ಯ. ಹೀಗೆ ಈ ಥರದ್ದು ವ್ಯಾಖ್ಯಾನಗಳಿದೆ. ಹಾಗಾಗಿ ನಾವು ಕೂಡ ಸೂರ್ಯ ಚಂದ್ರರಂತೆ ಇಡೀ ಪ್ರಪಂಚವನ್ನು ನಡೆಸ್ಕೊಂಡು ಅವರೇನೋ ಹೋಗ್ತಿದ್ದಾರೆ ಆ ಥರ ನಮಗೆ ನಡೆಸೋಕ್ಕಾಗಲ್ಲ. ಆದರೂ ಒಂದು ಸಂಸಾರವನ್ನು ನಡೆಸ್ಬೋದಲ್ವ, ಒಂದು ಸಮಾಜವನ್ನು ನಡೆಸ್ಬೋದಲ್ವ, ಒಂದು ರಾಷ್ಟ್ರವನ್ನು ನಡೆಸ್ಬೋದಲ್ವ. ಅಂದರೆ ನಾವು ಯಾವ್ಯಾವುದೋ ಒಂದು ಹುದ್ದೆನಲ್ಲೋ ಅಥವಾ ಅಧಿಕಾರದಲ್ಲೋ ಯಾವುದೋ ಇದ್ರೆ ಮಾಡ್ಬೋದಲ್ವ ಅಂತ. ಹಾಗಾಗಿ ಸ್ವಸ್ತಿ ಪಂಥ ಮನುಚರೇಮ ಸೂರ್ಯ ಚಂದ್ರಮಸಾವಿವ ಪುನರ್ಧದತಾಗ್ನತ ಜಾನತ ಸಂಗಮೇಮಹಿ ಅಂತ ಹೇಳಿ ಅಂತ. ಅಂದರೆ ನಾವು ಇಂತಹ ತಿಳುವಳಿಕಸ್ಥರ ಸಂಘದಲ್ಲಿ ಇತ್ತು ಅಂತಂದರೆ ನಮ್ಮ ತಿಳುವಳಿಕೆಯು ಹೆಚ್ಚಾಗುತ್ತೆ. ತಿಳುವಳಿಕೆ ಹೆಚ್ಚಾಗೋದ್ರಿಂದ ಯಾರಿಗೆ ಲಾಭ? ಎಲ್ಲರಿಗೂ ಲಾಭ. ಹಾಗಾಗಿ ಇಂತಹ ಮಂತ್ರ ಅಂತಂದರೆ ಇಲ್ಲಿ ಸ್ವಸ್ತಿ ಅಂದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತನ್ನುವಂತಹ ವಿಚಾರಗಳು ಇರೋದರಿಂದ ಇಂತಹ ಮಂತ್ರಗಳನ್ನು ನಾವು ಪದೇ ಪದೇ ಹೇಳಿಕೊಂಡು ಅದರಂತೆ ಗುಣ ಸ್ವಭಾವವನ್ನು ನಾವು ಮಾಡಿಕೊಂಡ್ರೆ ನಮ್ಮ ವ್ಯಕ್ತಿತ್ವ ಊರ್ಧ್ವಗತಿಯತ್ತ ಹೋಗುತ್ತೆ ಅಂತ. ಮೊನ್ನೆ ಹೇಳಿದ್ನೋ ಏನೋ ಗೊತ್ತಿಲ್ಲ, ಕಳೆದ ವಾರ ಇದು ಮಾಡಿದಾಗ ಸದ್ರೀಚಿ ವಿಶೂಚಿ ಅಂತ ಹೇಳಿ ಅಂತ ಒಂದು ವೇದ ಮಂತ್ರ ಇದೆ. ಸುಮ್ಮನೆ ಅದರದ್ದು ಒಂದು ಪಾದವನ್ನು ಮಾತ್ರ ಹೇಳಿದೆ. ಏನು ಅಂತಂದರೆ, ಇಡೀ ಪ್ರಪಂಚದಲ್ಲಿ ಯಾವ ಯಾವ ಜೀವಾತ್ಮರುಗಳಿದಾರೋ, ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಎಲ್ಲವನ್ನೂ ತಗೊಳ್ಳಿ ನೀವು, ಎಲ್ಲವೂ ಕೂಡ ಅಡ್ಡಡ್ಡವಾಗಿವೆ, ಭೂಮಿಗೆ ಸಮಾನಾಂತರವಾಗಿದೆ. ಕೆಲವಕ್ಕೆ 2 ಕಾಲಿರುತ್ತೆ, 4 ಕಾಲಿರುತ್ತೆ, 6 ಕಾಲಿರುತ್ತೆ, ಕೀಟಗಳಿಗೆ 8 ಹೀಗೆಲ್ಲ ಇರುತ್ತೆ. ಆದರೆ ಮಾನವ ಒಬ್ಬನೇ ಮಾತ್ರ 2 ಕಾಲಿನ ಮೇಲೆ ನೇರವಾಗಿ ನಿಲ್ಲುವಂಥವನು, ಊರ್ಧ್ವಗತಿಯತ್ತ. ಯಾಕೆ ಅಂತಂದರೆ ಅವನ ಗಮನ ಊರ್ಧ್ವಗತಿಯತ್ತ, ಅಂದರೆ ಮೇಲಕ್ಕೆ ಹೋಗ್ತಾ ಇರಲಿ. ನಿನ್ನೆ ನಾನು ಏನಾಗಿದ್ದೆ, ಇವತ್ತು ನಾನು ಏನಾಗಿದ್ದೀನಿ, ಮುಂದಕ್ಕೆ ನಾನು ಏನಾಗ್ತೀನಿ ಅಂತ ನನಗೆ ನಾನೇ ಕಂಪೇರ್ ಮಾಡಿಕೊಂಡು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ಹಾಗಾಗಿ ಈ ವೇದ ಮಂತ್ರಗಳೆಲ್ಲ ಇದೆ. ಇದನ್ನು ನಾವು ತಿಳ್ಕೊಳ್ತು ಅಂತಂದರೆ ನಮ್ಮ ವ್ಯಕ್ತಿತ್ವ ಬದಲಾಗುತ್ತೆ ಅಂತ ಹೇಳ್ತಾ, ಊರ್ಧ್ವಗತಿಯತ್ತ ಹೋಗುತ್ತೆ ಅಂತ ಹೇಳ್ತಾ ಧನ್ಯವಾದ ಹಾಗೂ ನಮಸ್ಕಾರ. ನಮಸ್ತೆ ಅಶೋಕ್ ಜಿ. ನಮಸ್ತೆ. ಎಲ್ಲರ ಪರವಾಗಿ ಧನ್ಯವಾದಗಳು. ಎಲ್ಲರೂ ಸತತವಾಗಿ ಕಳೆದ ಒಂದು 15-20 ದಿವಸದಿಂದ ಮಂತ್ರಾಭ್ಯಾಸ ಮಾಡ್ತಾ ಇದ್ದಾರೆ. ನಾವು ಹೊಸ ಒಂದು ಪುಸ್ತಕ ಏನ್ ಮಾಡ್ತಾ ಇದೀವಿ ಅಗ್ನಿಹೋತ್ರದ್ದು, ಅದಕ್ಕೆ ಒಂದು ಫೋಟೋ ಹಾಕ್ಬೇಕು ಅಂತ ಇವತ್ತು ಇದೆಲ್ಲ ಅವರು ಉಡುಪನ ಸಮವಸ್ತ್ರ ಧರಿಸಿ ಆ ಒಂದು ಫೋಟೋ ತೆಗೆದಿದ್ದೀವಿ ಇವತ್ತು. ಒಳ್ಳೇದು. ಧನ್ಯವಾದ. ಸಿಗೋಣ ಮತ್ತೆ ಮುಂದಿನ ವಾರ. ನಮಸ್ತೆ.